ಅವರಿಗೆ ಪಾಪ ಅವ್ರಿಗೆ ಕಲಗಟ್ಟಿಗೆ ಕಾಣೋದಿಲ್ಲ, ಅವ್ರಿಗೆ ಧಾರವಾಡ ಜಿಲ್ಲಾ ಕಾಣೋದಿಲ್ಲ. ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2 ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಅಥವಾ ಧಾರವಾಡ ಜಿಲ್ಲೆಗೆ ತೆಗೆದುಕೊಂಡು ಅವ್ರು ಬಂದಿಲ್ಲ. ಈಗ ಮೆಟ್ರೋ ರೇಟ್ ಏರಿಸ್ತಾರೆ ಯಾರು? ಕಾಂಗ್ರೆಸ್ ಅವರು. ಅದೇನು ಮೋದಿಯವರಲ್ಲ. ಹಾಲಿನ ರೇಟ್ ಇದು ಏರಿಸ್ತಾರೆ ಯಾರು? ಕಾಂಗ್ರೆಸ್ದವರು. ರೈತರಿಗೆ ಹಾಲಿನ ಸಬ್ಸಿಡಿ ಕಡಿಮೆ ಮಾಡಿದವರು ಯಾರು? ಕಾಂಗ್ರೆಸ್ದವರು. ಪೆಟ್ರೋಲ್ ರೇಟ್ ಏರಿಸ್ತಾರೆ ಯಾರು? ಇವ್ರದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಡೀಸೆಲ್ ರೇಟ್ ಏರಿಸ್ತಾರೆ ಯಾರು? ಇವ್ರದ ಸರ್ಕಾರ. ಎಲೆಕ್ಟ್ರಿಸಿಟಿ ರೇಟ್ ಏರಿಸ್ತಾರೆ ಯಾರು? ಇವ್ರದ ಸರ್ಕಾರ. ಎಲ್ಲ ರೇಟ್ ಏರಿಸೋ, ಈಗ ಸತ್ತವ್ರಿಗೆ ಸರ್ಟಿಫಿಕೇಟು, ಹುಟ್ಟಿದವ್ರ ಸರ್ಟಿಫಿಕೇಟು, ಎಲ್ಲ ರೇಟನ್ನು, ಸ್ಟಾಂಪ್ ಡ್ಯೂಟಿ ಎಲ್ಲದೂ ಏರಿಸ್ತೇವೆ ಇವ್ರ ಸರ್ಕಾರ. ಸುಮ್ಮನೆ ಮಾತಿಗೆ ನರೇಂದ್ರ ಮೋದಿ ಅಂತ ಧೀಮಂತ ನಾಯಕರ ಹೆಸರು ತೆಗೆದುಕೊಳ್ಳೋದು ಸಂತೋಷ್ ಲಾಡ್ ಅವ್ರಿಗೆ ಅದು ಸರಿ ಅಲ್ಲ. ಅವ್ರು ತಿಳ್ಕೊಬೇಕು. ಹಂಗೆ ಮಾಡಿದ್ರೆ ಅವ್ರೇನಂತ ತಿಳ್ಕೊಂಡಾರ ಆ ಟೈಪ್ ನಾನು ನರೇಂದ್ರ ಮೋದಿ ಅವ್ರ ಹೆಸರು ತೊಗೊಂಡ್ರೆ ನಾವು ದೊಡ್ಡ ನಂಗೆ ರೆಕಗ್ನೇಷನ್ ಸಿಗ್ತದೆ ಅಂತೇಳಿ. ಹಂಗಲ್ಲ, ಜನ ಇವ್ರೇನು ನಮ್ಮ ಧಾರವಾಡ ಜಿಲ್ಲೆಗೆ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನಿಗೆ ಈಗ ಸರ್ಕಾರ ಐತಲ್ಲ 27% ಪಗಾರ ಏರಿಸ್ತೈತೆ ಅಂತ ಹೇಳ್ತು. ಹಂಗೆ ಏರಿಸಿದ್ದಕ್ಕೆ ನಮ್ಮ ಕಾರ್ಪೊರೇಷನ್ಗೆ 28 ಕೋಟಿ ರೂಪಾಯಿ ಸರ್ಕಾರ ಕೊಡುವಂಥ ದುಡ್ಡು ಕೊಡಾತಿಲ್ಲ. ಈಗ ಅದನ್ನು ಕೊಡಿಸ್ಲಿ ಸರ್ಕಾರ. 100 ಚಿಲ್ಲರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕಾರ್ಪೊರೇಷನ್ಗೆ ಬರೋದೈತಿ, ಅದನ್ನು ಕೊಡಿಸ್ಲಿ. ಇವನ್ನೆಲ್ಲ ಕೊಡಿಸುವಂಥ ಕೆಲಸ ಮಾಡಿ ನಮ್ಮ ನಗರದ ಅಭಿವೃದ್ಧಿಗೆ ಅವ್ರ ಸಹಕಾರ ಆಗುವಂಥ ಕೆಲಸ ಮಾಡಲಿ, ಜಿಲ್ಲೆಗೆ ಹುರುಕಾಗುವಂಥ ಕೆಲಸ ಮಾಡಲಿ. ಅದನ್ನ ಬಿಟ್ಟು ಸುಮ್ಮನೆ ನರೇಂದ್ರ ಮೋದಿ ಅವ್ರ ಹೆಸರು ತೆಗೆದುಕೊಳ್ಳೋದು ಅವ್ರಿಗೆ ಶೋಭೆ ತೊಗೊಂಬರೋದಿಲ್ಲ. ಅಂದರೆ ನ್ಯಾಚುರಲಿ ಏನಿರ್ತೈತಿ, ಅವ್ರಿಗೆ ಜನಕೃಷಿಕ ಅವರು ಇದ್ದಾರೆ, ಅವ್ರು ತಮ್ಮದೇ ಒಂದು ಇನ್ನೊಂದು ಹೋರಾಟ ಮಾಡ್ಬೇಕಂತ ಅವ್ರ ವಿಚಾರ ಇರ್ಬೇಕು. ನಾನು ಮಾತಾಡಿಲ್ಲ ಅವ್ರ ಕಡೆ, ಹಾಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಜನರ ಬೇಡಿಕೆ ಏನೈತಿ ಅದಕ್ಕೆ ತಕ್ಕಂಗೆ ನಾವು ಇವತ್ತು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಜನರು ಇವತ್ತು ರೋಸಿಗೆ ಹೋಗಿದ್ದಾರೆ ಬೆಲೆ ಏರಿಕೆ ಸಂಬಂಧ. BJP ಅದಕ್ಕೆ ಮಾಡ್ತಾ ಇದೆ. ಮುಂದಿನ ದಿನದಾಗ JDS ಜಾಯ್ನ್ ಆಗ್ಬೋದು. ಡೆಲ್ಲಿಗೆ ನಾನು ಖಾಸಗಿ ಕೆಲಸದ ಮೇಲೆ ಹೋಗಿದ್ದೆ. ನಾನು ನನ್ನ ಮಗನ ಕರ್ಕೊಂಡು ಬೇರೆ ನನ್ನ ವೈಯಕ್ತಿಕ ಕಾರ್ಯಕ್ರಮ ಸಂಬಂಧ ಅಲ್ಲೇ ಹೋಗಿದ್ದೆ. ಹಾಗಾಗಿ ಇದು ಯಾವುದೋ ವಿಷಯ ಅಲ್ಲೇ ಮಾತಾಡುವಂಥ ಪ್ರಶ್ನೆ ಇಲ್ಲ. ಈಗೇನು ಪಕ್ಷದಾಗ ಏನು ಜವಾಬ್ದಾರಿ ಐತೆ ಅದರಿಂದ ನಾನು ಸಂತೋಷದನ್ನೇ ಆ ಕೆಲಸ ಮಾಡತ್ತೇನೆ. ಇವು ಪಕ್ಷಕ್ಕೆ ನ್ಯಾಚುರಲಿ ಯಾರಾದರೂ ಪಕ್ಷದಿಂದ ಬಿಟ್ಟು ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅದರಲ್ಲೇ ಸ್ವಲ್ಪ ಮಟ್ಟಿಗೆ ಆಗೇ ಆಗ್ತೈತಿ. ಯತ್ನಾಳ್ ಒಬ್ಬರು ಜನಪ್ರಿಯ ನಾಯಕರು, ಅವ್ರ ಪಕ್ಷದಿಂದ ಬಿಟ್ಟು ಹೋಗಿದ್ದು ನ್ಯಾಚುರಲಿ ನಮ್ಮ ಪಕ್ಷಕ್ಕೆ ನುಕ್ಸಾನ್ ಆಗೈತಿ. ಆದರೆ ಎಲ್ಲ ವಿಷಯ ನಾವು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗೋದಿಲ್ಲ. ಉಳ್ಕಿದ್ದೇನಿದ್ದು ಪಕ್ಷದ ಫಾರಮ್ದಲ್ಲಿ ಏನು ಡಿಸ್ಕಷನ್ ಮಾಡೋದಿರ್ತದೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.